ಈ ಒಂದು ಸುಂದರ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಬಹಳ ಶಾಂತ ಮೂರ್ತಿಗಳಾಗಿ ಉಪಸ್ಥಿತರಿರ್ತಕ್ಕಂಥ ಪ್ರೀತಿಯ ಮಕ್ಕಳಿಗೂ ಮಾಧ್ಯಮದವರಿಗೂ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಕನ್ನಡ ಬೆಳಗು ವೇದಿಕೆಯ ಅಧ್ಯಕ್ಷರಾದಂಥ ಸುಬ್ರಹ್ಮಣ್ಯ ಅವರು ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಕೌಂಡಿನ್ಯ ನದಿಯ ದರ್ಶನ ಮತ್ತು ಪ್ರದರ್ಶನ ಅಂತ. ಸೊ ನಮ್ಮ ಕೌಂಡಿನ್ಯ ನದಿಯ ಉಗಮ ಸ್ಥಳ ಇದು ಅಂತ ನಾವು ಈ ಕ್ಷೇತ್ರವನ್ನು ಕರಿತೀವಿ. ಇಲ್ಲೇ ಮೊದಲಿಗೆ ಉಗಮವಾಗ್ತಕ್ಕಂಥದ್ದು, ಅದರ ಒಂದು ಇತಿಹಾಸ ಮತ್ತು ಅದರ ಒಂದು ಬೆಳೆದು ಬಂದ ದಾರಿ. ಇಲ್ಲಿ ಕೌಂಡಿನ್ಯ ಮಹರ್ಷಿಗಳು ವಾಸ ಇದ್ದರು. ಇದೇ ಒಂದು ದೇವಸ್ಥಾನದಲ್ಲಿ ಅವರು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ರು. ಸೊ ಇಲ್ಲಿರ್ತಕ್ಕಂಥ ಮಣ್ಣಿಗೆ ಬಹಳವಾದಂಥ ಮಹತ್ವವಾದಂಥ ಒಂದು ಸ್ಥಾನ ಇದೆ ಅಂತಕ್ಕಂಥದ್ದನ್ನೆಲ್ಲ ನೀವು ಈಗಾಗಲೇ ತಿಳ್ಕೊಂಡಿರ್ತೀರ, ನಾವು ಮುಂದೆನೂ ತಿಳ್ಕೊಳ್ತೀರ. ತಮಗೆಲ್ಲ ನಾನು ಹೇಳೋದೇನಂತಂದರೆ, ಈಗ ನಮ್ಮ ಕೃಷ್ಣಾಚಾರಿ ಗುರುಗಳು ಬಹಳಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದಾರೆ. ಈಗ ಅವರನ್ನ ನಾವು ಮಾತಾಡಿಸೋದಕ್ಕೆ ಬಿಟ್ಟಿದ್ರೆ ಇನ್ನೂ ಕೂಡ ಅವರು 2 ಗಂಟೆ ಕಾಲ ನಿಮ್ಮ ಜೊತೆ ಮಾತಾಡ್ತಾನೆ ಇರೋರು. ನಿಜವಾಗ್ಲೂ ಕೂಡ ಅವರು ಈ ಒಂದು ಏಜಲ್ಲಿ ಇಷ್ಟೆಲ್ಲ ತಿಳ್ಕೊಳ್ಳೋಕ್ಕೆ ಅವ್ರಿಗೆ ಇನ್ನೂ ಆಸಕ್ತಿ ಇದೆ. ಜೊತೆಗೆ ನಾನು ಕೆಲವು ಬುಕ್ಸನ್ನು ತರಿಸ್ಕೊಂಡಿದ್ದೀನಿ. ನಾನು ಕೂಡ ಈಗಲೂ ಕೂಡ ನಾನು ಅಧ್ಯಯನ ಮಾಡ್ತಾ ಇದ್ದೀನಿ ಅಂತಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಈ ಒಂದು ವಯಸ್ಸಲ್ಲಿ ಅವರು ಆರಾಮಾಗಿ ಅಲ್ಲಿ ಇಲ್ಲಿ ಸ್ನೇಹಿತರ ಜೊತೆ ಕೂತ್ಕೊಂಡು ಕಾಲ ಕಳ್ಕೊಂಡು ಮನೆ ವಿಚಾರಗಳು ಮತ್ತು ಊರವ್ರ ವಿಚಾರ ಎಲ್ಲ ಮಾತಾಡ್ತಕ್ಕಂಥ ಏಜ್ ಇದು. ಅಂಥದ್ರಲ್ಲಿ ಅವರು ಪುಸ್ತಕಗಳನ್ನು ತರಿಸ್ಕೊಂಡಿದ್ದೀನಿ. ನಾನು ವೇದಗಳ ಬಗ್ಗೆ ಒಂದಷ್ಟು ಅಧ್ಯಯನ ಮಾಡ್ತಾ ಇದ್ದೀನಿ. ನಾನು ಇನ್ನೂ ವಿಷಯ ತಿಳ್ಕೊತಾ ಇದ್ದೀನಿ ಅಂತ ಹೇಳಿದ್ರು. ಜೊತೆಗೆ ಇತಿಹಾಸದ ಪ್ರಸಿದ್ಧ ಇತಿಹಾಸಕಾರರಾದಂಥ ಮ್ಯಾಕ್ಸ್ ಮುಲ್ಲರ್ ಅವರ ಬಗ್ಗೆ ಕೂಡ ಅವರು ಹೇಳಿದ್ರು. ಅವರು ಬರೆದಿರ್ತಕ್ಕಂಥ ವಾಕ್ಯಗಳನ್ನು ಕೂಡ ಅವರೇ ಸ್ವತಃ ಹೇಳಿದ್ರು. ಸೊ ಅವರು ಇತಿಹಾಸಕಾರರ ಬಗ್ಗೆ ಎಲ್ಲನೂ ಕೂಡ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಜೊತೆಗೆ ಋಗ್ವೇದವನ್ನು ಪ್ರಸ್ತಾಪ ಮಾಡಿದ್ರು. ಇಲ್ಲಿ ವೇದಗಳಲ್ಲಿ ಅತಿ ಮುಖ್ಯವಾದಂಥ ಮತ್ತು ಪ್ರಾಚೀನವಾದಂಥ ವೇದ ಋಗ್ವೇದ. ಸೊ ಋಗ್ವೇದದಲ್ಲಿ ನದಿಗಳ ಒಂದು ಉಗಮದ ಬಗ್ಗೆ ಮತ್ತೆ ಅಲ್ಲಿ ಇರ್ತಕ್ಕಂಥ ಪ್ರಮುಖವಾದ ವಿಷಯಗಳನ್ನು ಕೂಡ ಅವರು ಈಗ ಉಲ್ಲೇಖ ಮಾಡಿದ್ರು. ನೀವು ಕೂಡ ಈಗ 7th ಇಂದಾನೇ ಸ್ಟಾರ್ಟ್ ಆಗುತ್ತೆ ನಿಮಗೆ ವೇದಗಳು. 6th ಇಂದ ನಿಮಗೆ ಪರಿಚಯ ಆಗ್ತದೆ. 7th 8th 9th ಅಲ್ಲಿ ಅದರ ಬಗ್ಗೆ ವಿಸ್ತೃತವಾಗಿದೆ. ನಿಮಗೆ ಋಗ್ವೇದನ ಪರಿಚಯ ಆಗಿದೆ. ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವವೇದ 4 ವೇದಗಳ ಬಗ್ಗೆ ನೀವು ಅಧ್ಯಯನ ಮಾಡ್ತೀರಾ. ಮುಂದೆ ಫಸ್ಟ್ PUC ಸೆಕೆಂಡ್ PUC ನಲ್ಲಿ ಡೀಟೈಲ್ ಆಗಿ ಹೋಗ್ತೀರಾ. ಅಲ್ಲಿರ್ತಕ್ಕಂಥ ಆಚಾರ ವಿಚಾರಗಳಿಂದ ಹಿಡಿದು ಪೂರ್ತಿ ಡೀಟೈಲ್ ಆಗಿ ನೀವು ಸ್ಟಡಿ ಮಾಡ್ತೀರಾ. ಸೊ ನಮ್ಮ ಒಂದು ಭಾರತದ ಸಂಸ್ಕೃತಿ ಬಹಳ ವೈವಿಧ್ಯಮಯವಾದಂಥದ್ದು, ಬಹಳ ವಿಶೇಷವಾದಂಥ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು. ಇಡೀ ಪ್ರಪಂಚದ ಇತಿಹಾಸವನ್ನು ನೋಡಿದ್ರೆ ನಮ್ಮ ಭಾರತದ ಇತಿಹಾಸ ಏನಿದೆ ಬಹಳಷ್ಟು ಅದ್ಭುತವಾಗಿದೆ. ಮಕ್ಕಳು ನೀವೀಗ ನಿಮಗೆ 8th 9th 10th ಅಲ್ಲಿ ಸ್ವಲ್ಪನೇ ಪರಿಚಯ ಆಗ್ತಾ ಹೋಗುತ್ತೆ. ಮುಂದಕ್ಕೆ PUC ಡಿಗ್ರಿ ಓದ್ದಂಗೆಲ್ಲ ನೀವು ಹೆಚ್ಚು ವಿಷಯಗಳನ್ನು ಕಲಿತಾ ಹೋಗ್ತೀರಾ. ಜೊತೆಗೆ ನಮ್ಮ ಜಾನಪದ ಕಲಾವಿದರು ಕೂಡ ಈಗ ನಿಜವಾಗ್ಲೂ ನನಗೆ ಹೆಮ್ಮೆ ಅನಿಸುತ್ತೆ. ಅವರ ಒಂದು ಪದ ಜೋಡಣೆ ಹೆಂಗಿತ್ತು ಅಂತಂದ್ರೆ ತಕ್ಷಣಕ್ಕೆ ನಾವು ಅದನ್ನ ಗ್ರಹಿಸೋದಕ್ಕಾಗಲ್ಲ. ಆ ಜೋಡಿ ಪದಗಳು ಮತ್ತೆ ವಾಕ್ಯ ರಚನೆ ಹೆಂಗಿದೆ ಅಂದ್ರೆ ನೋಡಿ, ಅವರು ಯಾವ ರೀತಿ ಹಾಡಿದ್ರು ಅಂದ್ರೆ ನಮ್ಗೆ ಅದರಲ್ಲಿ ಹಾಸ್ಯನೂ ಇದೆ, ಜೊತೆಗೆ ನಾವು ಗ್ರಹಿಸ್ತಕ್ಕಂಥ ವಿಷಯನೂ ಇದೆ. ಧನ್ಯವಾದಗಳು ನಿಮಗೆ. ನಮ್ಮ ಒಂದು ಜೊತೆಗೆ ನಾವು ಓದ್ತಾ ಹೋಗ್ಬೇಕಾದ್ರೆ ಕನ್ನಡ ಸಾಹಿತ್ಯದಲ್ಲಿ ಇಂಥದ್ದನ್ನು ಕೂಡ ನಾವು ಗಮನಿಸಬೇಕು. ನಮ್ಮ ಜಾನಪದ ಕಲಾವಿದರನ್ನ ಮತ್ತು ಜಾನಪದ ಕಲೆಯನ್ನ ನಾವು ಪ್ರೋತ್ಸಾಹ ಮಾಡಬೇಕು. ನೀವು ಕೂಡ ಅಷ್ಟೇ ಪ್ರಾಸ ಪದಗಳನ್ನ ಮತ್ತೆ ಜೋಡಿ ಪದಗಳನ್ನ ಇರ್ತಕ್ಕಂಥದ್ದನ್ನ, ಸೊ ಅಂಥದನ್ನ ಗಾಯನದ ಮುಖಾಂತರ ನೀವು ಈಗ್ಲಿಂದನೇ ಅದನ್ನ ಪಠಣ ಮಾಡ್ತಾ ಇರಬೇಕು. ಸೊ ಅವಾಗ ನಿಮ್ಗೆ ಏನನ್ಸುತ್ತೆ, ಕಷ್ಟ ಅನ್ಸೋದಿಲ್ಲ. ಈಗ ಒಂದೊಂದು ಎರಡೆರಡೇ ಪ್ರಾಸಪದಗಳಿರುತ್ತಲ್ಲ, ಅದನ್ನ ಪಠಣ ಮಾಡ್ತಾ ಹೋಗ್ಬೇಕು. ಸೊ ತಾವೆಲ್ಲರೂ ಕೂಡ ಹೆಣ್ಮಕ್ಳಿದ್ದೀರಾ. ನಿಮ್ಗೆ ಇಲ್ಲಿ ಹೋಗ್ತಕ್ಕಂಥ ಸಮಯ ಬಹಳ ಅಮೂಲ್ಯವಾದಂಥದ್ದು. 8th ಜಾಯಿನ್ ಆಗಿದ್ದೀರಲ್ಲ, 6th ಇಂದ 10th ವರೆಗೂ ಇಲ್ಲಿ ನೀವು ಓದ್ತೀರಾ. ನಿಜವಾಗ್ಲೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಇಷ್ಟೊಂದು ಒಳ್ಳೆ ಒಂದು ಸೌಲಭ್ಯಗಳನ್ನು ಕೊಡೋದ್ರ ಜೊತೆಗೆ ಉತ್ತಮವಾದಂಥ ಗುಣಮಟ್ಟದ ಶಿಕ್ಷಣ ನಿಮ್ಗೆ ಸಿಗ್ತಾ ಇದೆ. ನೀವೆಲ್ಲರೂ ಅದೃಷ್ಟವಂತರು. ಸೊ ನಾವೆಲ್ಲನೂ ಹಳ್ಳಿಗಳಿಂದ ಟೌನ್ಗೆ ನಡ್ಕೊಂಡು ಬಂದು ಮತ್ತೆ ಬಸ್ಸುಗಳು ಸಿಗ್ತಾ ಇರಲಿಲ್ಲ ಕರೆಕ್ಟ್ ಟೈಮ್ಗೆ. ಅರ್ಧ ಗಂಟೆ 1 ಅವರ್ ಕಾದು ಬಸ್ ಹಿಡ್ಕೊಂಡು ಬಂದು
ಸ್ಕೂಲ್ ಮುಗಿಸ್ಕೊಂಡು ನಂತರ ಒಂದೊಂದ್ಸಾರಿ ಸಿಗ್ತಾ ಇತ್ತು, ಇಲ್ಲ ನಡ್ಕೊಂಡು ಹೋಗ್ಬೇಕಾಗಿತ್ತು ನಾವು. ಅಂತಹ ಪರಿಸ್ಥಿತಿಯಲ್ಲಿ ನಾವೆಲ್ಲ ಓದಿದ್ದು. ನಿಮ್ಮನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ನನಗೆ ಖುಷಿ ಆಗ್ತಾ ಇದೆ. ನಮಗಿಂತ ವಾತಾವರಣ ಸಿಕ್ಕಿದಿದ್ರೆ ನಿಜವಾಗ್ಲೂ ನಾವು ಇಲ್ಲೆಲ್ಲರ ಹೊರಗಡೆ ಕೂತ್ಕೊಂಡು ರಾತ್ರಿ 10 ಗಂಟೆವರೆಗೂ ಸ್ಟ್ರೀಟ್ ಲೈಟ್ ಕೆಳಗಡೆನೆ ಆರಾಮಾಗಿ ತಣ್ಣಗೆ ಗಾಳಿಯಲ್ಲಿ ಓದ್ಬಿಡ್ತಾ ಇದ್ವಿ. 6 ಗಂಟೆಗೆ ಕೂತ್ಕೊಂಡ್ರೆ 10 ಗಂಟೆವರೆಗೂ ಓದ್ತಾ ಇದ್ವಿ. ಅಂದ್ರೆ ಅಷ್ಟು ಪೀಸ್ಫುಲ್ ಆಗಿದೆ ಈ ಒಂದು ವಾತಾವರಣ ನೋಡಿದ್ರೆ. ನೀವೆಲ್ಲರೂ ಕೂಡ ನಿಜವಾಗ್ಲೂ ಡಾಕ್ಟ್ರು, ಇಂಜಿನಿಯರ್ಗಳು, ಆಫೀಸರ್ಸು ಆಗಬಹುದು ಅಂತ ನನ್ಗೆ ಅನಿಸ್ತಾ ಇದೆ. ಇಷ್ಟೊಂದು ಚೆನ್ನಾಗಿದೆ ಅಲ್ಲ ಇಲ್ಲಿ ವಾತಾವರಣ, ಪ್ರಶಾಂತವಾಗಿದೆ. ಇವ್ರಿಗೆ ಯಾರು ಡಿಸ್ಟರ್ಬ್ ಮಾಡೋರಿಲ್ಲ. ಜೊತೆಗೆ ನಿಮ್ಮ ಹತ್ರ ಯಾವ ಮೊಬೈಲು, ಗ್ಯಾಜೆಟ್ಸ್ ಏನೂ ಇಲ್ಲ, ಟಿವಿ ಇಲ್ಲ. ನೀವು ಇನ್ನೇನ್ ಮಾಡಕ್ ಸಾಧ್ಯ? ನಿಮ್ಮ ಹತ್ರ ಇರೋ ಪುಸ್ತಕಗಳನ್ನೇ ಓದ್ಬೇಕಲ್ವಾ? ಏನ್ ಮಾಡ್ತಿರ್ತೀರಾ ಸಾಯಂಕಾಲ ಹೊತ್ತು? ಬರೀ ಓದ್ತಾ ಇರ್ತೀರಾ? ಎಷ್ಟು ಅವರ್ ಓದ್ತೀರಾ? ಎಲ್ಲರಿಗೂ 100 ಮಾರ್ಕ್ಸ್ ಸ್ಕೋರ್ ಮಾಡ್ತೀರಾ? ಎಲ್ರು? ನಾನು ನೆಕ್ಸ್ಟ್ ಟೈಮ್ ಮತ್ತೆ ವಿಸಿಟ್ ಮಾಡಿದಾಗ ಎಲ್ಲರಿಗೂ 100% ರಿಸಲ್ಟ್ ಬಂದಿರಬೇಕು. ಯಾಕಂದ್ರೆ ಇದು ತುಂಬಾ ಚೆನ್ನಾಗಿರ್ತಕ್ಕಂಥ ಸ್ಥಳ. ಅರ್ಥ ಆಯ್ತಾ? ಇಲ್ಲಿ ಸ್ಥಳ ಮಹಿಮೆನೂ ಚೆನ್ನಾಗಿದೆ, ಜೊತೆಗೆ ಇದು ಇತಿಹಾಸ ಪ್ರಸಿದ್ಧವಾದಂಥ ಪುಣ್ಯಕ್ಷೇತ್ರ. ನೀವು ಇಲ್ಲಿ ಓದ್ತಾ ಇರ್ತಕ್ಕಂಥ ಕ್ಷೇತ್ರ. ಅರ್ಥ ಆಯ್ತಾ? ಜೊತೆಗೆ ನಿಮ್ಮ ಸ್ಕೂಲ್ ನೀವೇನು ಊಟ ಮಾಡಿದ್ರೆ ಅದನ್ನೇ ನಾನು ಊಟ ಮಾಡಿದೆ. ತುಂಬಾ ಚೆನ್ನಾಗಿ ಊಟ ಮಾಡಿದ್ರು, ಅಡುಗೆ ಮಾಡಿದ್ರು. ಇಷ್ಟು ಜನ ಅಡುಗೆಯವರು ಇದ್ದಾರೆ, ನಿಮ್ಗೆ ಒಳ್ಳೆ ಉತ್ತಮವಾದಂಥ ಶಿಕ್ಷಕರಿದ್ದಾರೆ, ಒಳ್ಳೆ ಸೌಲಭ್ಯ ಇದೆ. ಇನ್ನೇನ್ ಬೇಕು ನಿಮ್ಗೆ ಓದೋದಕ್ಕೆ? ಮನೆಯಲ್ಲೂ ಕೂಡ ನಿಜವಾಗ್ಲೂ ನಿಮ್ಗೆ ಈ ರೀತಿ ಸೌಲಭ್ಯ ಇರೋದಿಲ್ಲ, ಹೌದಲ್ವಾ? ಅಲ್ಲಿ ಮನೆಗೆ ಹೋದ್ರೆ ನಿಮಗೆ ಕೆಲಸ ಮಾಡಿ ಅಂತಾರೆ. ಸಂಜೆ ಹೊತ್ತು ಸ್ಕೂಲಿಂದ ಹೋದ್ರೆ ಕೆಲಸ ಎಲ್ಲ ಮಾಡಿಸ್ತಾರೆ ಅಲ್ವಾ? 7-7:30 ಆಗೋಷ್ಟೊತ್ತಿಗೆ ನಿಮ್ಗೂ ಸುಸ್ತಾಗ್ಬಿಡುತ್ತೆ, ಮಲ್ಕೊಂಡ್ಬಿಡ್ತೀರಾ. ಇಲ್ಲಿ ನೋಡಿ ಏನೂ ಕೆಲಸ ಇಲ್ಲ, ಆರಾಮಾಗಿ ಓದ್ಬೋದು. ಈ ಒಂದು ಉತ್ತಮವಾದ ಅವಕಾಶನ ನೀವೆಲ್ಲರೂ ಉಪಯೋಗಿಸ್ಕೊಂಡು ಎಲ್ಲರೂ ಕೂಡ ನಿಮ್ಮ ಸ್ವಂತ ಕಾಲ ಮೇಲೆ ನಿಂತು ಈಚೆ ಬರಬೇಕು. ಅರ್ಥ ಆಯ್ತಾ? ಈಗ SLC ವರೆಗೂ ಇಲ್ಲಿ ನಿಮ್ಗೆ ರೆಸಿಡೆನ್ಷಿಯಲ್ ಸ್ಕೂಲ್ ಸಿಕ್ಕಿದ್ರು, ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೂ ಕೂಡ ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ. ಮತ್ತೆ ಹೇಗೆ ನೀವು ಅಲ್ಲಿ ಜಾಯಿನ್ ಆಗಿ ನೆಕ್ಸ್ಟ್ ಡಿಗ್ರಿ ಮುಗಿಸಿ ಒಳ್ಳೆ ಒಳ್ಳೆ ಸ್ಥಾನಗಳಿಗೆ ಹೋಗ್ಬೇಕು ನೀವೆಲ್ಲರೂ. ಈ ಒಂದು ಸಮಯ ನೀವು ಓದೋದಕ್ಕೇನೆ ಹೆಚ್ಚು ಉಪಯೋಗಿಸ್ಬೇಕು. ಈ ಸಮಯವನ್ನ ನೀವೇನಾದ್ರೂ ಅಪ್ಪಿ ತಪ್ಪಿ ನೀವು ಈ ಒಂದು ಸಮಯ ಮಿಸ್ ಮಾಡ್ಕೊಂಡ್ರೋ ನೀವು ಯೋಚನೆ ಮಾಡೋಷ್ಟು ಟೈಮ್ಗೆ ನಿಮ್ಮ ಸಮಯ ಎಲ್ಲ ಮುಗ್ದೋಗಿರುತ್ತೆ. ಆಗ ನಿಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ, ಬರೀ ಮನೆಯಲ್ಲಿ ಕೆಲಸ ಮಾಡ್ಕೊಂಡೇ ಇರಬೇಕು. ಹಂಗ್ ಮಾಡ್ತೀರಾ? ಇಲ್ಲ ಓದ್ಬಿಟ್ಟು ಒಳ್ಳೆ ಜಾಬ್ಗೆ ಹೋಗ್ತೀರಾ? ಎಲ್ರೂ ಹೋಗ್ತೀರಾ? ಕಷ್ಟ ಅಲ್ವಾ ಅದೆಲ್ಲ? ಬೆಳಗ್ಗಿಂದ ಸಾಯಂಕಾಲ ನಮ್ಮ ತರ ಜಾಬ್ ಮಾಡೋದು. ಮನೆಯಲ್ಲಿ ಒಂದ್ ಸ್ವಲ್ಪ ಅಡುಗೆ ಮಾಡಿ ಇಟ್ಬಿಟ್ಟು ಮಲ್ಕೊಬಿಡ್ಬೋದಲ್ಲ. ಯಾರು ಹಂಗಿರಕ್ ಇಷ್ಟಪಡ್ತೀರಾ? ನಾನು ಒಳ್ಳೆ ಗೃಹಿಣಿ ಆಗ್ಬೇಕು ಅಂತ ಯಾರು ಇಷ್ಟಪಡ್ತೀರಾ? ಇಲ್ಲ, ಯಾರೋ ಇರ್ತಾರೆ, ನನಗೆ ಒಂದು ಒಳ್ಳೆ ಗೃಹಿಣಿ ಆಗ್ಬೇಕು ಅಂತ ಆಸೆ ಇದೆ, ಒಳ್ಳೆ ಒಳ್ಳೆ ಅಡುಗೆಗಳನ್ನು ಮಾಡಬೇಕು ಅಂತಾನು ಆಸೆ ಪಡ್ತಾರೆ. ಯಾರಿದ್ದೀರಾ ಆ ಥರ? ಇಲ್ಲ, ಪರವಾಗಿಲ್ಲ, ಹೇಳಿ. ಅದು ಒಂದು ಕಲೆ. ಮನೆಯಲ್ಲಿದ್ದು ಬೆಳಿಗ್ಗೆ ಆಗೋದು, ಪ್ರತಿ ಒಳ್ಳೆ ಅಡುಗೆಗಳನ್ನ ಮಾಡೋದು, ಅದು ಅಪ್ಪ ತುಂಬಾ ಅಪ್ರೂಪ ಇರ್ತಕ್ಕಂಥ ಗೃಹಿಣಿಯರು ರೆಡಿ ಅಂತ ಹೇಳಲ್ಲ. ಸೊ ಅದರ ಜೊತೆಗೆ ಒಳ್ಳೆ ಡಿಗ್ರಿಯನ್ನ ಮಾಡಿ, ಜೊತೆಗೆ ನೀವು ಸ್ವಾವಲಂಬಿಗಳಾಗಿ ನಮ್ಮ ಒಂದು ಮನೆತನಕ್ಕೆ ಎಲ್ಲ ಸಮಾಜದಲ್ಲಿ ನೀವೆಲ್ಲರೂ ನಮ್ಗೆ ಮುಂದಿನ ಪ್ರಜೆಗಳೋದು. 80ಕ್ಕೆ ನಿಮ್ಗೆ 5ನೇ ಕ್ಲಾಸ್ ಬಂದಿದೆ. ಆದ್ಮೇಲೆ ಅಂದ್ರೆ ನೀವು ವಯಸ್ಸಾಗಿರ್ತಕ್ಕಂಥವ್ರು ಮತದಾನವನ್ನು ಬರ್ತೀರಾ, ಆದ್ರೆ ಇವಾಗ ನೀವು ಓದಿಲ್ಲ, ಬರ್ದಿದ ತಕ್ಷಣ ಮರ್ತು ಹೋಗ್ತೀರಾ. ಪ್ರತಿಯೊಂದು ವಿಷಯವನ್ನು ಕೂಡ ಓದಿ ಅರ್ಥೈಸ್ಕೊಂಡು ಮನನ ಮಾಡ್ಕೋಬೇಕು. ಇವತ್ತು ಎಕ್ಸಾಮ್ವರೆಗೂ ಮಾತ್ರ ಅಲ್ಲ, ಓದಿ ಅರ್ಥ ಮಾಡಿಕೊಂಡು ನೀವು ಮನವರಿಕೆ ಮಾಡಿಕೊಂಡು ಅದನ್ನು ಮುಂದೆನೂ ಬಳಸಬೇಕು. ಆ ರೀತಿ ಓದಿ, ಅದು ಜೀವನಕ್ಕೋಸ್ಕರ ಓದ್ತೀರಾ. ಇಲ್ಲ ಅಂದ್ರೆ ಎಕ್ಸಾಮ್ಗೆ ಓದ್ತೀರಾ, ಮರಿತೀರಾ ಅಷ್ಟೇ. ಆ ಬುಕ್ಸ್ನೆಲ್ಲ ಏನ್ ಮಾಡ್ತೀರಾ? ರಜದಲ್ಲಿ ಮಾರ್ಬಿಡಲ್ವಾ? 8ನೇ ಕ್ಲಾಸ್ ಆದ್ಮೇಲೆ ಮಾರ್ಬಿಟ್ಟು 9ನೇ ಕ್ಲಾಸ್ ಬುಕ್ಸ್ ಇಸ್ಕೊಳಲ್ವಾ? ಹಂಗೆ ಇಟ್ಕೊಂಡಿರ್ತೀರಾ?
ವೆರಿ ಗುಡ್. ನಿಮ್ಮ ಏನು ಪಠ್ಯ ಪುಸ್ತಕಗಳಿದೆ ಅದು ಕೊನೆ ನೀವು ಡಿಗ್ರಿ ಓದ್ತಿರಲ್ಲ ಅವಾಗವರೆಗೂ ಬೇಕಾಗುತ್ತೆ. ಇಲ್ಲಿ ಸಣ್ಣದಾಗಿ ಒಂದು ವಿಷಯ, ಫಾರ್ ಎಕ್ಸಾಂಪಲ್ಲು ಸಣ್ಣ ವಿಷಯನ ಎಲಾಬ್ರೇಟ್ ಮಾಡ್ತಾ ಹೋಗ್ತಾರೆ. ನಿಮ್ಗೆ ಈ ಪುಸ್ತಕಗಳು ಡಿಗ್ರಿವರೆಗೂ ಬೇಕಾಗುತ್ತೆ. ಆಮೇಲೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳೆಲ್ಲ ಬರೀತಿರಲ್ಲ ಅವಾಗಲೂ ಕೂಡ ಇದೇ ಬೇಸು. 8th 9th 10th ಬುಕ್ಸು ಬೇಸ್ ಆಗಿ ಇಟ್ಕೊಂಡೇ ನೀವೆಲ್ಲಾನು ಮುಂದೆ ಸ್ಟಡಿ ಮಾಡ್ತಾ ಹೋಗೋದು. ಈ ಪುಸ್ತಕಗಳನ್ನು ನೀವು ನೆಗ್ಲೆಕ್ಟ್ ಮಾಡಬೇಡಿ. ಇತಿಹಾಸ ಪುಸ್ತಕ ಆಗ್ಬೋದು ಅಥವಾ ನಿಮ್ಮ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ, ಈ ಯಾವ ಪುಸ್ತಕಗಳನ್ನು ಕೂಡ ನೆಗ್ಲೆಕ್ಟ್ ಮಾಡಿ ಬಿಸಾಡಬೇಡಿ, ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ. 6th ಇಂದ ಹಿಡಿದು PUC ವರೆಗೂ ಎಲ್ಲ ಬುಕ್ಸೂ ನಿಮ್ಮ ಹತ್ರ ಇರಬೇಕು. ನಿಮಗೆ ಓದಕ್ಕೆ ಹೆಲ್ಪ್ ಆಗುತ್ತೆ. ನೀವು ಈ ಪುಸ್ತಕಗಳನ್ನು ಬಿಟ್ಟು ಆಮೇಲೆ ಬೇರೆ ಖರೀದಿ ಮಾಡಬೇಕು ಅನ್ನೋ ಇದೇ ಬರೋದಿಲ್ಲ. ಇದೇ ಬೇಸ್, ನಿಮಗೆ ಬೇಸ್ ಪುಸ್ತಕಗಳೇ ಇದಾಗಿರ್ತವೆ. ಸೊ ಹಾಗಾಗಿ ನಿಮಗೆ ಸಿಕ್ಕಿರ್ತಕ್ಕಂಥ ಒಂದು ಅವಕಾಶನ ಮಿಸ್ ಮಾಡ್ಕೋಬಿಡಿ. ಎಲ್ಲರೂ ಕೂಡ ಎಲ್ಲರೂ ನಿಮ್ಮ ಹೆಣ್ಮಕ್ಳನ್ನ, ಇಷ್ಟು ಜನ ಹೆಣ್ಮಕ್ಳನ್ನ ಒಟ್ಟೆ ಮಾಡ್ತಾ ಇದ್ರೆ ತುಂಬ ಖುಷಿ ಅನಿಸುತ್ತೆ. ಅಂದರೆ ಏನೋ ಒಂದು ಸಾಧನೆ ಮಾಡ್ತಾರೆ ಇವರು ಅಂತಕ್ಕಂಥ ಒಂದು ಆಶಾಭಾವನೆ. ಹೆಣ್ಮಕ್ಳು ಟೈಮ್ ವೇಸ್ಟ್ ಮಾಡಲ್ಲ, ಒಂದು ಅಭಿಪ್ರಾಯ ನನಗೆ. ಸೊ ಆ ಒಂದು ಭರವಸೆನ ನೀವೆಲ್ಲರೂ ಕೂಡ ಸುಳ್ಳು ಮಾಡಬಾರ್ದು. ಏನಮ್ಮ, ನಿಮ್ಮ ತಂದೆ ತಾಯಿಗೂ ಕೂಡ ಒಂದು ಗೌರವವನ್ನು ತಂದ್ಕೊಡಿ. ಪ್ರತಿದಿನ ಓದೋವಾಗ ನಿಮ್ಮ ತಂದೆ ತಾಯಿ ಏನು ಮಾಡ್ತಾ ಇದ್ದಾರೆ, ನಿಮಗೋಸ್ಕರ ಎಷ್ಟು ಕಷ್ಟಪಡ್ತಾ ಇರ್ತಾರೆ ಅನ್ನೋದು ಮಲಗಲ್ಲ, ಓದ್ತಾನೆ ಇರ್ತೀರಾ. ತಿರ್ಗಾ ಬೆಳಗಿನ ಜಾವ ಎದ್ದು ಕರೆಕ್ಟಾಗಿ 5:30 6 ಗಂಟೆಗೆ ಮತ್ತೆ ಅಭ್ಯಾಸ ಮಾಡಿ. ಅರ್ಥ ಆಯ್ತಾ? ಬೆಳಿಗ್ಗೆ ಓದ್ತಕ್ಕಂಥದ್ದು ಕೂಡ ತುಂಬ ಇಂಪಾರ್ಟೆಂಟು. ಎಲ್ಲರೂ ಎಷ್ಟೊತ್ತಿಗೆ ಎದ್ದೇಳ್ತೀರಾ? 7 ಗಂಟೆಗಾ? ಇದು ಬಿಟ್ಟು ಟೈಮ್ ಪಾಸ್ ಮಾಡ್ತಾ ಇರ್ತೀರಾ? ನಿಮ್ಮ ರಿಸಲ್ಟ್ ನಾನು ಎಷ್ಟು ಬಂದಿದೆ, ರಿಸಲ್ಟ್ 8th 9th 10th ರಿಸಲ್ಟ್ ಹೆಂಗಿದೆ ಅಂತ ಕೇಳ್ತೀನಿ. ಯಾಕಂದ್ರೆ ನನಗೆ ಸುಳ್ಳು ಭರವಸೆ ಕೊಡೋಂಗಿಲ್ಲ, ನೀವು ತಿಳ್ಕೊತೀನಿ ನಾನು. ಎಲ್ಲರೂ ಕೂಡ ಚೆನ್ನಾಗಿ ಓದಿ, ಒಳ್ಳೆ ಶಿಕ್ಷಕರಿದ್ದಾರೆ. ನಿಮ್ಗೆ ಏನೇ ಡೌಟ್ ಬಂದರೂ ಕೂಡ ಅದನ್ನು ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋವರೆಗೂ ಕೂಡ ಟೀಚರ್ಸ್ನ ಬಿಡಬಾರ್ದು. ನನಗೆ ಮ್ಯಾಥ್ಸ್ ಸ್ಟೂಡೆಂಟ್ ಒಬ್ರು ಇದ್ರು, ಶಂಕರ್ ಅಂತ ಅಂದ್ಬಿಟ್ಟು. ನನಗೆ ಯಾವುದಾದ್ರೂ ಲೆಕ್ಕ ಅರ್ಥ ಆಗಿಲ್ಲ ಅಂದರೆ ಅವ್ರು 6 ಗಂಟೆ ಬಸ್ ಟೈಮ್ ಆಗಿದೆ, ಬಿಡಮ್ಮ ನಾಳೆ ಹೇಳ್ತೀನಿ ಅಂದ್ರು ಬಿಡ್ತಾ ಇರಲಿಲ್ಲ. ಸರ್ ಇದೊಂದು ಹೇಳ್ಬಿಟ್ಟು ಹೋಗಿ ಸರ್, ನಾನು ರಾತ್ರಿ ಎಲ್ಲ ಮತ್ತೆ ಮಾಡ್ಕೋಬೇಕಲ್ಲ ಲೆಕ್ಕಗಳು, ಹೇಳಿ ಸರ್ ಅಂತ ಇದ್ದೆ. ನನ್ನನ್ನು ಮೊನ್ನೆನೂ ನೆನೆಸ್ಕೊಂಡಿದ್ರು ಪಾಪ ಅವರು. ಈ ಥರ ನಮ್ಮ ಸ್ಟೂಡೆಂಟ್ ಅವರು ನನಗೆ ಬಸ್ ಟೈಮ್ ಆಗಿದೆ ಬಿಡಮ್ಮ ಅಂದರೆ ಬಿಡ್ತಾ ಇರಲಿಲ್ಲ. ಸರ್ ಇದು ಹೇಳಿ ಸರ್ ಹೇಳಿ ಅಂತ ಹಿಂದಿಂದೇನೆ ಬರೋಳು ಅಂತ. ಆ ರೀತಿ ಇರಬೇಕು. ನಿಮಗೆ ಡೌಟ್ಸ್ ಏನಾದರೂ ಇದ್ದರೆ ಕ್ಲಿಯರ್ ಮಾಡ್ಕೊಳ್ಳೋವರೆಗೂ ಟೀಚರ್ಸ್ನ ಬಿಡಬಾರ್ದು. ಇದು ನನಗೆ ಡೌಟ್ ಇದೆ ಕ್ಲಿಯರ್ ಮಾಡಿ ಅನ್ಬೇಕು. ಆಮೇಲೆ ನಿಮ್ಮಲ್ಲಿ ಯಾವತ್ತೂ ಕೂಡ ಸಂಕೋಚ ಇರಬಾರ್ದು. ಬಿಡ್ತಾರೋ ಕೂಡ ಮುಜುಗರ ಯಾವಾಗಲೂ ಸ್ಪಷ್ಟತೆ ಇರೋ ಕೂಡ ಸಕಾರಾತ್ಮಕವಾಗಿರಬೇಡಿ. ಹಂಗಾಗ್ಬಿಟ್ಟೆ ನಾನು ಯಾವಾಗಲೂ ಕೂಡ ವಿದ್ಯೆ ಜೋಬೇಕು. ಏನು ಮೌಲ್ಯಗಳು ಅಂದರೆ ಹೇಳಿ ನೋಡೋ, ಮೌಲ್ಯಗಳು ಇರುತ್ತೆ. ಸ್ಕೂಲ್ಸಲ್ಲಿ ಒಂದು ಸಬ್ಜೆಕ್ಟ್ ಗೊತ್ತಿದೆ ನಿಮಗೆ, ಮೌಲ್ಯಗಳು ಅಂದ್ರೆ ಗೊತ್ತಾಗ್ತವಾಗ ಮೌಲ್ಯಗಳ ಬಗ್ಗೆ ಹೇಳ್ತಿದ್ದೆ. ನಿಷ್ಠೆ, ಅಹಿಂಸೆ, ನೀವು ಬಟ್ ನೀವು ಎಕ್ಸ್ಪ್ರೆಸ್ ಓದಿದ್ದೀರಾ, ಎಕ್ಸಾಮ್ ಇದ್ದೀರಾ, ಅದು ಇವತ್ತಿನ ದಿನಾನೇ ಯಾಕೆ ಎಲ್ಲ ಹೇಳಿದ್ರು. ನಾವಿನ್ಮೇಲೆ ಓದೋಬಾರ್ದು. ನಾನು ನೆಕ್ಸ್ಟ್ ಟೈಮ್ ವಿಸಿಟ್ ಕನ್ನಡ ಬೆಳಗು ಒಂದು ಕಾರ್ಯವೈಖರಿ, ಕಾರ್ಯ ಒಂದು ಉಲ್ಲಾಸದಾಯಕ ಒಂದು ಮನಸ್ಸಿಗೆ ನೆಮ್ಮದಿ ಸಿಕ್ಕುವಂತ ಹೇಳಿಕೆ